ನಮಸ್ಕಾರ. ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನುಶ್ರೀ. ಜ್ಯೋತಿಷ್ಯ ಶಾಸ್ತ್ರ, ಸಂಖ್ಯಾಶಾಸ್ತ್ರ, ಭೂತಕಾಲ, ವರ್ತಮಾನ, ಭವಿಷ್ಯತ್ ಕಾಲ ಇದೆಲ್ಲದರ ಬಗ್ಗೆ ನಿಖರವಾದ ಮಾಹಿತಿಯನ್ನು ನೀಡುವ ಪಂಡಿತ್ ದಿನೇಶ್ ಗುರುಜಿಯವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಮಾದಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಇನ್ನು ಆಗಸ್ಟ್ 11ನೇ ತಾರೀಕಿಂದ ಗುರುಜಿ ಅವರಿಂದ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ಶುರು ಆಗ್ತಾ ಇದೆ. ಆ ಬಗ್ಗೆ ಫ್ರೀ ಕ್ಲಾಸಸ್ ಕೂಡ ನಡೆಸಿ ಅದರಲ್ಲಿ ಏನೆಲ್ಲ ಕಲಿತಿರೋ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಅದೇ ರೀತಿ 3 ಕ್ಲಾಸಸ್ಗಳು ನಡೆದಿದೆ. ಈಗಾಗಲೇ 3 ಕ್ಲಾಸಸ್ಸಲ್ಲೂ ಸಾಕಷ್ಟು ಜನ ಭಾಗವಹಿಸಿ ಆಸಕ್ತಿಯನ್ನು ತೋರಿಸಿದ್ದಾರೆ. ಹಾಗೆ ಅವರಿಗೆ ಯಾಕೆ ಕಲಿಬೇಕು ಅನ್ನೋದ್ರ ಬಗ್ಗೆ ಆಗಲೇ ಅವರಿಗೆಲ್ಲ ಒಂದು ಕ್ಲಾರಿಟಿ ಸಿಕ್ಕಿದೆ. ಇನ್ನೂ ಕೂಡ ಯಾರಿಗೆ ಆಸಕ್ತಿ ಇದೆ, ಕಲಿಬೇಕು, ನಾವು ಕೂಡ ಜ್ಯೋತಿಷ್ಯವನ್ನು ಕಲಿಬೇಕು ಅನ್ನೋರಿಗೆ ಮತ್ತೊಂದು ಅವಕಾಶ ಇದೆ ಅಂತಲೇ ಹೇಳ್ಬೋದು. ಈ ಶನಿವಾರ ಕೂಡ ಮತ್ತೊಂದು ಫ್ರೀ ಕ್ಲಾಸಸ್ ನಡೀತಾ ಇದೆ ಆಗಸ್ಟ್ 2ನೇ ತಾರೀಕು. ಸೊ ಯಾರಿಗೆಲ್ಲ ಜ್ಯೋತಿಷ್ಯವನ್ನ ಕಲಿಬೇಕು ಅಂತ ಇಷ್ಟ ಇದೆ ಅವರು ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ಪಲ್ಲಿ ಆದರೂ ಕಾಂಟ್ಯಾಕ್ಟ್ ಮಾಡಿ ನೀವು ಫ್ರೀ ಕ್ಲಾಸಸ್ಗೆ ಜಾಯ್ನ್ ಆಗಿ ಒಂದು ಕ್ಲಾರಿಟಿಯನ್ನು ತಗೋಬೋದು. ನೀವು ಯಾಕೆ ಕಲಿಬೇಕು ಜ್ಯೋತಿಷ್ಯ ಅನ್ನೋದನ್ನ ಕ್ಲಾರಿಟಿ ತಗೋಬೋದು. ಸ್ವತಃ ಗುರುಜಿ ಅವರೇ ಆ ಕ್ಲಾಸಸ್ನ ನಡೆಸ್ಕೊಡ್ತಾರೆ. ಹಾಗೆ ನಿಮ್ಮ ಯಾವುದೇ ಸಮಸ್ಯೆಗಾಗಲಿ ಕೂಡ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ ನೀವು ಗುರುಜಿ ಅವ್ರ ಹತ್ರ ಮಾತಾಡ್ಬೋದು. ಗುರುಜಿ ಸದ್ಯಕ್ಕೊಬ್ರು ಕಾಲರ್ ಇದ್ದಾರೆ, ಮಾತಾಡ್ತಾ ಹೋಗೋಣ. ಹಲೋ ಹಲೋ, ಕೇಳಿಸ್ತಿದ್ಯಾ? ಹಲೋ, ಕೇಳಿಸ್ತಾ ಇದೆ. ಓಕೆ ಮೇಡಮ್, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಕೃತಿಕಾ ಅಂತ, ಒಳನೇಶ್ವರದಿಂದ. ಸರಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿದೆ, ಎಜುಕೇಶನ್ ಬಗ್ಗೆ. ಡೇಟ್ ಆಫ್ ಬರ್ತ್ ಹೇಳಿ. 29 ಹಾ 8 ಓಕೆ 2005. ಸರಿ, ಹುಟ್ಟಿದ ಬೆಳಿಗ್ಗೆ 8:35. ಸರಿ, ಹುಟ್ಟಿದ ಸ್ಥಳ 8:35. ಒಳನೇಶ್ವರ. 8:35 ಗುರುಜಿ 8:35 ಬೆಳಿಗ್ಗೆ. ಹುಟ್ಟಿದೂರು ಯಾವ್ದಮ್ಮ? ಹೊಳೆ ನರಸೀಪುರ, ಒಳನೇಶ್ವರ. ಏನ್ ಪ್ರಶ್ನೆ ಇದೆ ಕೇಳಿ ಮೇಡಮ್. ಗುರುಜಿ ಎಜುಕೇಶನ್ ಬಗ್ಗೆ ಕೇಳಬೇಕಿತ್ತು. ನಾನು MBA ಮಾಡಕ್ಕೆ ಅಂತ PGCET ಎಕ್ಸಾಮ್ ಬರೆದಿದ್ದೆ. ಅದು ಗೌರ್ಮೆಂಟ್ ಸೀಟ್ ಆಗುತ್ತಾ ಇಲ್ಲಾಂದ್ರೆ ಮ್ಯಾನೇಜ್ಮೆಂಟ್ ಸೇರ್ಕೊಳ್ಳೋಣ ಅಂತ. ನಿಮಗೆ ನಡೀತಾ ಇರ್ತಕ್ಕಂಥ ಗುರುದಶದಲ್ಲಿ 8 ಬಂದಾಗ ಅಬ್ಸ್ಟಕಲ್ಸ್ ಅಂತ ನಾವು ಕರಿತೀವಿ. ಅಬ್ಸ್ಟಕಲ್ಸ್ ಇದ್ದೇ ಇರುತ್ತೆ. ನೀವು MBA ಮಾಡೋಕ್ಕೆ 7ನೇ ಮನೆ ಖಂಡಿತ ತೋರಿಸ್ತಾ ಇದೆ. ಬಟ್ ಆದರೆ ಮ್ಯಾನೇಜ್ಮೆಂಟ್ ಸೀಟ್ ಸಿಗ್ತಕ್ಕಂಥ ಒಂದು ಕಾಂಬಿನೇಷನ್ನು ಒಂದು 60% ತೋರಿಸ್ತಾ ಇದೆ. ಯಾಕೆಂದರೆ ದಶಾದಲ್ಲಿ ಡೌನ್ ಇದ್ದಾಗ, ವೀಕ್ ಇದ್ದಾಗ ಭುಕ್ತಿ ಸ್ವಲ್ಪ ಮಾತ್ರ ಮುಂದೆ ಕೊಡ್ತಕ್ಕಂಥದ್ದು. ಗುರು ಕಾಂಬಿನೇಷನಲ್ಲಿ 2034ವರೆಗೂ ಇರೋದ್ರಿಂದ, ನಕ್ಷತ್ರದ ಕಾಂಬಿನೇಷನಲ್ಲಿ ಮಂಗಳ ಬಂದಿರೋದ್ರಿಂದ ಮ್ಯಾನೇಜ್ಮೆಂಟ್ ಸೀಟ್ ಸಿಗೋದೇ ಒಂದು ಹೆಚ್ಚಿಗೆ ತೋರಿಸ್ತಾ ಇದೆ. ಆದರೂ ಕೂಡ ಎಲ್ಲರಿಗೂ ಕೂಡ ಈ ಒಂದು ಸಮಾಜದಲ್ಲಿ ಫ್ರೀ ಸೀಟ್ ಸಿಕ್ಕಿದಷ್ಟು ಖುಷಿ. ಫ್ರೀ ಜ್ಯೋತಿಷ್ಯ ಬೇಕು, ಫ್ರೀ ಗೌರ್ಮೆಂಟ್ ಸೀಟ್ ಬೇಕು, ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಬೇಕು. ಮ್ಯಾನೇಜ್ಮೆಂಟ್ ಕೋಟಾದಲ್ಲಂತೂ ಖಂಡಿತ ಸಿಗುತ್ತೆ, ಏನು ಟೆನ್ಷನ್ ಇಲ್ಲ. 10, 5, 6 ಮ್ಯಾನೇಜ್ಮೆಂಟ್ ಕಾಂಬಿನೇಷನ್ ಇರತಕ್ಕಂಥ ಶನಿಯ ಮಂತ್ರವನ್ನು ಯಥೇಚ್ಛವಾಗಿ ಪಠನೆ ಮಾಡಿ ಓಂ ಶ್ರೀ ಶನೇಶ್ಚರಾಯ ಸ್ವಾಹ, ಅದು ಎನ್ಹ್ಯಾನ್ಸ್ ಆಗುತ್ತೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಸರ್, ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್, ನಮಗೆ ಅದು ಡೇಟ್ ಆಫ್ ಬರ್ತ್ ಹೇಳ? ಸರಿ, ಓಕೆ ಸರ್, ನಿಮ್ಮ ಬಗ್ಗೆ ಕೇಳಬೇಕಿತ್ತಾ? ಹೌದು ಮೇಡಮ್, ನಮ್ಮ ಬಗ್ಗೆ. ಓಕೆ ಓಕೆ ಓಕೆ, ಹೇಳಿ, ಡೇಟ್ ಆಫ್ ಬರ್ತ್ ಹೇಳಿ. ಮೇಡಮ್ 23 ಓಕೆ 12 ಹಾ 77. ಸರಿ, ಹುಟ್ಟಿದ ಸಮಯ? ಮೇಡಮ್ ಬೆಳಗ್ಗೆ 10:50. ಓಕೆ, ಹುಟ್ಟಿದ ಸ್ಥಳ? ಕುಣಿಗಲ್ಲು. ಕುಣಿಗಲ್. ಏನ್ ಪ್ರಶ್ನೆ ಇದೆ ಕೇಳಿ ಸರ್, ಗುರುಜಿ ಇದ್ದಾರೆ, ಮಾತಾಡಿ. ಮೇಡಮ್, ನಾವು ಈಗ 2028 ಇಂದ ನಾವು ಒಂದು ಹೊಸದಾಗಿ ಬಿಸ್ನೆಸ್ ಶುರು ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. 2028 ಏನು ಸರ್ ಅದು? ಅದೇನು ಮಳೆ ಬರುತ್ತಾ, ಏನು ಬಿಸಿಲು ಬರುತ್ತಾ, ಏನು ಸರ್? ಇಲ್ಲ ಸರ್, ಅದು ಸ್ವಲ್ಪ ನಮಗೆ ಅಮೌಂಟ್ ಬರ್ತದ ಆ ಟೈಮಲ್ಲಿ. ಸ್ವಲ್ಪ ನಮ್ಗೆ ಅಮೌಂಟ್ ಬರುವಷ್ಟು ಗ್ಯಾರಂಟಿ ಇದೆ? ಇದೆ ಸರ್, ಇದೆ ಸರ್. ಸ್ವಲ್ಪ ಒಂದು ದೊಡ್ಡ ಮಟ್ಟದಲ್ಲಿ ಅದು ಅಮೌಂಟ್ ಬರ್ತದೆ ಸರಿ ಸರ್. ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಸ್ವಲ್ಪ ನಾವು ಹೋಟೆಲ್ ಮ್ಯಾನೇಜ್ಮೆಂಟ್ ಸಂಬಂಧಪಟ್ಟಂಗೆ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ನಾವು ಒಂದು ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡಿದೀವಿ. ಅದ್ ಮಾಡೋದ್ರಿಂದ ಸರ್ ನಮ್ಗೆ ಲಾಭಾಂಶ ಸಿಕ್ಕಿ ನಾವು ಅದ್ರಲ್ಲಿ ಮುಂದುವರಿಬೋದಾ ಅಂತ ಅಂದ್ಬಿಟ್ಟು ಕೇಳ್ಬೇಕಿತ್ತು ಸರ್. 3 ವರ್ಷದ ಮುಂಚೆನೆ ಕೇಳ್ತಾ ಇದ್ರಲ್ಲ, ಏನ್ ಸಮಾಚಾರ?
ಏನು ಇಷ್ಟು ಬೇಗ ಇನ್ನೂ ಇಲ್ಲ ಬಂದೇ sir, ಇಲ್ಲ, ಅದು 28ಕ್ಕೆ ನಮ್ಗೆ ಅದು ಬಂದಾದ್ಮೇಲೆ amount ಎಲ್ಲ ಅದು- ಇವತ್ತು ಬಂದಿದೆ ಸರ್ ಅಂತ ಹೇಳಿ ನಮ್ಗೇನು ಕನ್ಸಲ್ಟೇಷನ್ ಏನು ಜಾಸ್ತಿ ಫೀಸ್ ಇಲ್ಲ. ದೊಡ್ಡ ಮಟ್ಟದಲ್ಲಿ ಇಲ್ಲ, ಬರ್ತಾ ಇಲ್ಲ ಇರೋರು sir, ಫ್ರೀ ಅದು ಆಗಿ ಕೇಳ್ಕೊತಾ ಯಾಕಂದ್ರೆ ಇದ್ದಾರೆ. ಇಲ್ಲ ಇಲ್ಲ ಅದು ನಮ್ಗೆ ಅದು ದುಡ್ಡೆಲ್ಲ ಅದು ಆಲ್ರೆಡಿ ನಮ್ಗೆ ಅದು ಗೌರ್ಮೆಂಟ್ ಇಂದಲೇ ಬರ್ತದೆ. ನಮ್ ಜಮೀನೆಲ್ಲ ತಗೊಂಡಿದಾರಲ್ಲಿ ಅದ್ರ ದುಡ್ಡೆಲ್ಲ ನಮ್ಗೆಲ್ಲ ಆ ಟೈಮಲ್ಲಿ ಬರ್ತದೆ. ಅದಕ್ಕೋಸ್ಕರ ಕೇಳ್ತಾ ಇದೀವಿ ಸರ್, ಅಷ್ಟೇ, ಏನೇನಿಲ್ಲ. ಏನು ಬಿಸ್ನೆಸ್ ಮಾಡಬೇಕು ಅಂತಿದ್ರಿ ನೀವು ನಿಮ್ಮ ತಲೆಯಲ್ಲಿ? ಸರ್ ಹೋಟೆಲ್ ಸಂಬಂಧಪಟ್ಟಂಗೆ ಸರ್, ಹೋಟೆಲ್. ಗುರು ಆದಮೇಲೆ ಶನಿ ದಶ ಬರುತ್ತೆ, 2027ರಿಂದ ಶುರು ಆಗುತ್ತೆ. ಸರಿ ಹೋಟೆಲ್ ಖಂಡಿತ ಮಾಡ್ಬೋದು. ಏನು 5 ಸ್ಟಾರ್ ಹೋಟ್ಲಾ? ಹೌದು ಸರ್, ದೊಡ್ಡ ಮಟ್ಟದಲ್ಲೇ ಮಾಡ್ತೀವಿ ಸರ್. 5 ಸ್ಟಾರ್ ಇಲ್ಲ 5 ಸ್ಟಾರ್ ಹೋಟೆಲ್ ತರ ಮಾಡಿ ಸ್ವಲ್ಪ 100 ಜನಕ್ಕೆ ಒಂದು ಕೆಲಸ ಕೊಡೋಣ ಅಂತ ಹೇಳಿ ನಾವು ಅದನ್ನ ಇದು ಮಾಡ್ಕೊಂಡಿದೀವಿ. ಎಲ್ಲ ಪ್ಲಾನ್ ಮಾಡ್ಕೊಂಡು ಇಟ್ಕೊಂಡಿದೀವಿ ಸರ್. ಅದಕ್ಕೋಸ್ಕರ ಅದು ಮಾಡಿದ್ರೆ ಸಕ್ಸಸ್ ಆಗುತ್ತಾ, ಅದು ಹಂಗೆ ಕಂಟಿನ್ಯೂಟಿ ಮುಂದುವರಿಯುತ್ತಾ ಅಂತ ಕೇಳಬೇಕಿತ್ತು ಸರ್. ಕಂಟಿನ್ಯೂಟಿ ಆಗುತ್ತೆ, ಏನು ಟೆನ್ಷನ್ ತೊಗೋಬೇಡಿ. ಬಟ್ ಇಲ್ಲಿ ನಿಮಗೆ ಆ ಯೋಗ ಇದೆ ಅಂತ ತೋರಿಸ್ತಾ ಇದೆ ಇಲ್ಲಿ. ಇದು ಶನಿ ದಶ ನೆಕ್ಸ್ಟ್ ಬರುತ್ತೆ, ಇದು ಈ ಕಾಂಬಿನೇಷನ್ನು. ಆ ಕಾಂಬಿನೇಷನಲ್ಲಿ 2, 4, 11 ಹೋಟೆಲ್ ಬಿಸ್ನೆಸ್ ತೋರಿಸ್ತಾ ಇದೆಯಾ ಅಂತ ಅದಕ್ಕೆ ನಾನು ಯೋಚನೆ ಮಾಡಿದೆ. ಯಾಕೆಂದರೆ ಇಲ್ಲಿ ಜಾಬಲ್ಲಿ ನಮಗೆ ಶನಿ ದಶ ನೆಕ್ಸ್ಟ್ ಬರುತ್ತೆ. ಆ ಶನಿ ದಶದಲ್ಲಿ ಕಾಂಬಿನೇಷನಲ್ಲಿ ಇಲ್ಲಿ ನಾವು ಫುಡ್ ಪ್ರಾಡಕ್ಟ್ಸ್ ಅಂತ ಬರುತ್ತೆ, ಫುಡ್ ಅಂತ ಬರುತ್ತೆ. ಈ ಇಂಡಸ್ಟ್ರಿ ಮತ್ತು ಹೋಟೆಲ್ ಇಂಡಸ್ಟ್ರಿ ಅಂತ ಇಲ್ಲಿ ಎರಡೂ ಇದೆ. ಕಾಣಿಸ್ತತೆ ಅನಿಸುತ್ತೆ ಅಲ್ಲಿ ಹೋಟೆಲ್ ಇಂಡಸ್ಟ್ರಿ ಅಂತ ಕಾಣುತ್ತಲ್ವ ಇಲ್ಲಿ, ಹೋಟೆಲ್ ಇಂಡಸ್ಟ್ರಿ ಮತ್ತು ಫುಡ್ ಪ್ರಾಡಕ್ಟ್ಸ್ ಅಂತ ಬರುತ್ತೆ. ಇವೆರಡೂ ಕೂಡ ಖಂಡಿತ ಆಗುತ್ತೆ. ಅದರೊಳಗೂ ಸ್ವಲ್ಪ ಮಾಡೋಣ ಅನ್ಕೊಂಡಿದೀವಿ. ಒಂದು ನಿಮಿಷ, ಆದರೆ ಇಲ್ಲಿ ಶನಿಲಿ 2 ಕಡೆ ನೆಗೆಟಿವ್ ಇರೋದ್ರಿಂದ ಸ್ವಲ್ಪ ಚಿಕ್ಕದಾಗಿ ಮಾಡಿ ದೊಡ್ಡದಾಗಿ ಮಾಡಿ. ದೊಡ್ಡ 5 ಸ್ಟಾರ್ ಹೋಟ್ಲ್ ತೆಗೆದುಬಿಟ್ಟು ಜನನೇ ಬಂದಿಲ್ಲ ಅಂದರೆ ಏನು ಮಾಡೋದು? ಹಾಕಿರೋ ದುಡ್ಡೆಲ್ಲ ಹೋಗ್ಬಿಟ್ರೆ ಇಲ್ಲಿ ಹಾಕಿರೋ ದುಡ್ಡೆಲ್ಲ ಹೋಗ್ಬಿಡ್ತದೆ ನೋಡಿ, ಇಲ್ಲಿ ತೋರಿಸ್ತದೆ. ಅದಕ್ಕೆ ಜ್ಯೋತಿಷ್ಯ ಫ್ರೀ ಕ್ಲಾಸ್ ಫಸ್ಟ್ ಕಲೀರಿ. ಅದು ಬರೋರಿಗೆ ನಿಮಗೆ ಗೊತ್ತಾಗುತ್ತಲ್ಲ, ಹಾಕ್ಬೇಕೋ ಬೇಡವಾ ನೋಡ್ಕೊಂಡು ಮಾಡಬೇಕು ಅಂತ. ಉಚಿತ ಕ್ಲಾಸ್ ಕೊಡ್ತಾಯಿದ್ದೀವಿ. 6999. ದೊಡ್ಡ ಮಟ್ಟದಲ್ಲಿ ದುಡ್ಡು ಬರ್ತಾಯಿದೆ. ಸೇರ್ತೀನಿ ಕ್ಲಾಸ್ಗೆ ಅನ್ನೋದು ಬಾಯಲ್ಲಿ ಬರಲ್ಲ ನಿಮ್ಗೆ, ಏನು ಮಾಡೋದು? ಆದರೆ ಜ್ಯೋತಿಷ್ಯ ಕೇಳ್ಬಿಡೋದು 2 ಸೈಕಲ್ ಗ್ಯಾಪಲ್ಲಿ. ಮುಂದೆ ಹೊರಡಿ, ನಿಮಗೆ ಟೋಪಿ ಹಾಕೋ ಗ್ರಹಗಳು ರೆಡಿಯಾಗಿದ್ದಾವೆ. ಒಳ್ಳೇದಾಗಲಿ. ಓಕೆ, ಧನ್ಯವಾದ ಸರ್ ಕರೆ ಯಾಕೆಂದರೆ ನಾವು ಏನು ಗೊತ್ತಾ, ಇಲ್ಲಿ ಕಾಂಬಿನೇಷನ್ ತೋರಿಸಿದ್ನಲ್ಲ, ಪಕ್ಕ ಇವರು ಚಿಪ್ಪೆ ಸಿಗೋದು ಇವ್ರಿಗೆ. ಇಲ್ಲಿ ವೆರಿ ಹೈ ಲಾಸ್ ತೋರಿಸಿದೆ, ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ತಿರ್ಕನ್ ಕನ್ಸು ಕಾಣ್ತಾವ್ರಯ್ಯಪ್ಪ ಅವ್ರಿಗೆ, ಸ್ವಲ್ಪ ತಿರ್ಕನ್ ಕನಸು. 3 ವರ್ಷ ಆದಮೇಲೆ ಬರೋದನ್ನು ಸ್ವಲ್ಪ ಸಮಾಧಾನ ಇದ್ದು ಕೇಳೋಕೆ ಅರ್ಜೆಂಟ್ ಇಲ್ಲ. ಅದೇನೋ ತಿರ್ಕನ್ ಕನಸು ಅಂತ ಕರೀತಾರೆ ಗೊತ್ತಾ? ಅದೆಲ್ಲ ಮಾಡಬಾರ್ದು. ಇವತ್ತು ಬರುತ್ತೆ ದುಡ್ಡು, ನಾಳೆ ಹೋಗುತ್ತೆ. ದೊಡ್ಡದಾಗಿ ಬಂದು ಕೆಲಸ ಕೊಡಬೇಕು ಅಂತ ಏನು ದುಡ್ಡು ಬಂದಾದಮೇಲೆ ಕೆಲಸ ಕೊಡಬೇಕಾ? ಈ 3 ವರ್ಷದಲ್ಲಿ ಕೆಲಸ ಕೊಡ್ಬೇಕಾದ್ರೆ ಏನು ಬೇಕಾದಷ್ಟು ದಾರಿ ಇದ್ದಾವೆ ಜನಗಳಿಗೆ. ಇದೆಲ್ಲ ಸ್ವಲ್ಪ ಹೈ ಲಾಸ್ ತೋರಿಸ್ತಾ ಇದೆ. ಯಾಕೆಂದರೆ ಇಲ್ಲಿ ಇದೆಲ್ಲ ಕಾಂಬಿನೇಷನ್ನು ತೋರಿಸ್ತಾ ಇದೆ. ಇವೆಲ್ಲ ಬಿಸ್ನೆಸ್ಸಲ್ಲಿ ಹೋಗ್ಬಿಟ್ರಂತೂ ಪಕ್ಕ ಅಲ್ಲಿ ಲಾಸ್ ತೋರಿಸ್ಬಿಡ್ತಾ ಇದೆ ಅದು. ಸೊ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಅದಕ್ಕೆ ನಾವು ಕಲ್ತ್ಕೊಳ್ಳಿ ಅಂತ ಹೇಳೋದು. ಒಳ್ಳೇದಾಗಲಿ. ಮುಂದಿನ ಪ್ರತಿ ಸ್ಟೇಜಲ್ಲೂ ನಮಗೆ ತಿಳಿಯುತ್ತೆ ಯಾವ್ದು ಮಾಡಬೇಕು, ಯಾವ್ದು ಮಾಡಬಾರ್ದಾ ಇಲ್ವಾ ಅಂತ. ಪ್ರತಿ ಹೆಜ್ಜೆಲ್ಲೂ ನಾವೇ ತಿಳ್ಕೊಬೋದು ಜ್ಯೋತಿಷ್ಯ ಕಲಿತು. ಈಗ ನಾನು ಜ್ಯೋತಿಷ್ಯ ಆಗಿಬಿಟ್ಟು ನಾನು ಯಾವ್ದಾದ್ರು ಒಂದು ಹೋಟ್ಲ್ ತೆಗಿಯೋ ಥರ ಒಂದು ಪ್ಲ್ಯಾನ್ ಮಾಡ್ಕೊಂಡು ಇದು ನೋಡ್ಕೊಂಡು ಮಾಡ್ಬೋದಲ್ಲ, ಹಂಗಾಗಲ್ಲ. ಯಾರ್ಯಾರ ಹಣೆ ಬರ ಏನೇನಿರುತ್ತೋ ಅದು ಬದಲಾಯಿಸೋಕ್ಕೆ ಸಾಧ್ಯವೇ ಇಲ್ಲ. ನಮಗೆ ಭಗವಂತ ಒಂದು ಕರ್ಮ ಕೊಟ್ಟಿದ್ದಾನೆ. ಇನ್ನೊಬ್ಬರಿಗೆ ಅವರು ಬೀಳ್ದಂಗೆ, ಜೀವನದಲ್ಲಿ ಬೀಳ್ದಂಗೆ ಅಥವಾ ಸಮಸ್ಯೆ ಆಗದಂಗೆ ನೋಡ್ಕೊಳ್ಳೋಕ್ಕೆ ಒಂದು ದಾರಿದೀಪ ಅಂತ ಕೊಡ್ತಾರೆ. ಜಸ್ಟ್ ಲೈಕ್ ಈಗ ಮೆಡಿಕಲ್ ಇದರಲ್ಲಿ ಇವರಿದ್ದಾರೆ, ಡಾಕ್ಟ್ರ್ ಇದ್ದಾರೆ. ಅವ್ರು ಏನಾದ್ರು ಕೇಳ್ತಾರೆ, ನೋಡಿ ಯಾಕೋ ಹೊಟ್ಟೆ ನೋವ್ತಾ ಇದೆ ಅಂತ. ಆವಾಗ ಅದನ್ನು ನೋಡಿಕೊಂಡು ಇನ್ಮೇಲೆ ನೀನು ಇದನ್ನು ತಿನ್ನಂಗಿಲ್ಲ, ಇದನ್ನು ಮಾಡೋಂಗಿಲ್ಲ ಅಂತ ಅದನ್ನು ಹೇಳ್ತಕ್ಕಂಥ ಡಾಕ್ಟ್ರುಗಳಿದ್ದಾರೆ. ಇನ್ನೊಬ್ರು ಯಾರೋ ಬರ್ತಾರೆ, ಸ್ವಲ್ಪ ತಲೆನೋವು ಜಾಸ್ತಿ ಆಗ್ತದೆ ಸರ್ ಅಂತ ಹೇಳ್ತಾರೆ. ಇಲ್ಲ ನಿಮಗೆ ಬ್ರೈನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಕಮ್ಮಿ ಆಗಿದೆ, ಸ್ವಲ್ಪ ಎಕ್ಸಸೈಸ್ ಮಾಡಬೇಕು, ಅವೆಲ್ಲ ಹೇಳ್ತಾರೆ ಅಲ್ವಾ? ಆ ಥರ ಪ್ರಿವೆನ್ಷನ್ ಮಾಡ್ತಕ್ಕಂಥವ್ರು ಡಾಕ್ಟ್ರು. ಜ್ಯೋತಿಷಿಗಳು ಅಷ್ಟೇ. ಈಗೇನಾಗ್ಬಿಟ್ಟಿದೆ, ಜ್ಯೋತಿಷಿಗಳು ಫುಲ್ಲು ನಮ್ಮ ಪಬ್ಲಿಕ್ ಅವ್ರದ್ದೆಲ್ಲ ಒಪಿನಿಯನ್ನು ಚೇಂಜು. ಹೆಂಗೆ ಜ್ಯೋತಿಷ್ ಹತ್ರ ಹೋದರೆ ನಮಗೆ ಮುಂದೆ ಪರಿಹಾರಗಳು ಸಿಗುತ್ತೆ ಅಂತ. ಏನು ಆಗುತ್ತೆ ಅಂತ ಹೇಳ್ಬೋದೇ ನಿಜವಾದ ಜ್ಯೋತಿಷರು ನಾನು ಹೇಳ್ತಾ ಇರೋದು, ಒರಿಜಿನಲ್. ಅದು ಅವ್ರು ಎಲ್ಲೂ ಇಲ್ಲ, ಕಮ್ಮಿ, ಒಂದು 10%ಗಿನ ಜಾಸ್ತಿ ಇಲ್ಲ. ಬರೀ ಸಮಸ್ಯೆ ಬಂದಾಗ ಪೂಜೆ ಮಾಡಿಸೋದಕ್ಕೆ ಓಡೋಗ್ತಾ ಇದ್ದಾರೆ. ಓಡೋಗಲಿ, ಅದು ಏನೂ ಮಾಡೋಕ್ಕಾಗಲ್ಲ, ಅದು ಅವ್ರ ಕರ್ಮ ಹಂಗೆ ಇರುತ್ತೆ. ಅದಕ್ಕೆ ನಾವು ಕಲ್ತ್ಕೊಳ್ಳಿ ಅಂತ ಹೇಳಿ ಒಂದು ಕ್ಲಾಸಸ್ ಮಾಡಿದಾಗ ಪ್ರತಿಯೊಂದು ಆಗುತ್ತೆ. ತುಂಬ ಜನ ನಮ್ಮ ಹತ್ರ ಬರೋರೆಲ್ಲ ಎಲ್ಲ ಕಡೆ ಸುತ್ತಾಡಿಕೊಂಡು ಹೋಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ 6999 ಕಲಿತೀನಾ, ಲಕ್ಷಾಂತರ ರೂಪಾಯಿ ಲಾಸ್ ಮಾಡಿ ಲಕ್ಷಗಟ್ಟಲೆ ದೇವ್ರುಗಳಿಗೆ ಕೊಟ್ಟು ದೇವ್ರ ಮೇಲೆ ನಂಬಿಕೆ ಹೋಗಿ ಮತ್ತು ಅಲ್ಲಿರ್ತಕ್ಕಂಥ ಯಾರ್ಯಾರು ಮಾಡಿಸಿ ಅವ್ರ ಮೇಲೆ ನಂಬಿಕೆ ಹೋಗಿ ಇವರು 6999 15 ದಿವಸದಲ್ಲಿ ವೇಸ್ಟ್ ಆಗಿಬಿಡುತ್ತಲ್ವ ದುಡ್ಡು.
ವೇಸ್ಟ್ ಆಗಿಬಿಡುತ್ತೆ. ಹೌದು 6000 ಮೇಲೆ ತುಂಬ ವೇಸ್ಟ್ ಆಗುತ್ತೆ. ಯಾಕೆಂದರೆ ಅವ್ರ ಕರ್ಮಗಳು ಹಂಗಿರ್ತವೆ. ಯಾಕೆ ನನ್ನ ಗುರುಗಳನ್ನ ಕೇಳಿದಾಗ ಇದೇ ಹೇಳಿದ್ದು, ನೀನು ಅಷ್ಟೊಂದು ನಿನ್ನ ಪಾಪ ಒದ್ದಾಡ್ತಾ ಇದೆಯಾ, ನಿಂಗೆ ಹೇಳ್ತೀನಿ, ನಿಂದು ಒಳ್ಳೆ ಮನಸ್ಸಿದೆ, ಅವರೆಲ್ಲ ಕಲಿಬೇಕು ಅಂತ ಆಸೆ, ಅವ್ರ ಕರ್ಮಗಳು ನಿಂಗೆ ಕ್ಲಿಯರ್ ಆಗ್ತಾ ಇಲ್ಲ. ಅದಕ್ಕೆ ಹರಮುನಿದರು ಗುರು ಕಾಯೋನು, ಗುರುವಿನ ಮಹತ್ವ ಜನಗಳಿಗೆ ಗೊತ್ತಿಲ್ಲ. ಅವ್ರೇನೋ ದೇವ್ರ ಜೊತೆ ಹೋಗ್ತಾ ಇದ್ದಾರೆ, ಗುರು ಇದ್ರೇ ದೇವ್ರು ಸಿಗೋದು, ಅದಕ್ಕೆ ಗುರುಗೆ ಫಸ್ಟ್ ಬರಬೇಕು, ಆಮೇಲೆ ದೇವ್ರ ಹತ್ರ ಹೋಗ್ಬೇಕು ಅಂತ. ತುಂಬ ಜನಕ್ಕೆ ಇದು ಮೈಂಡಲ್ಲಿಲ್ಲ. ಫಸ್ಟು ಗುರು, ಆಮೇಲೆ ದೇವರು. ಯಾವುದೇ ಆಗಲಿ ಗುರು ಮುಖೇನನೇ ಕೂಡ ದೇವ್ರು ತೋರಿಸ್ತಾನೆ. ನಾವೇನಿಲ್ಲ ಡೈರೆಕ್ಟ್ ಕಳ್ಳಗುರು ಅವ್ರ ಜೊತೆ ಹೋಗ್ಬಿಟ್ಟು ಅಲ್ಲಿ ಪೂಜೆ ಮಾಡಿಸ್ಬಿಡ್ತಾ ಇದ್ವಿ. ಕಳ್ಳಗುರುಗಳು ಇರ್ತಾರೆ, ಏನು ಮಾಡೋಕ್ಕೆ. ಓಕೆ ಗುರುಜಿ, ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ. ನಮಸ್ತೆ ಮೇಡಮ್, ಪ್ರಶ್ನಾಶಾಸ್ತ್ರ ಕೇಳಬೇಕಾಯ್ತು ಮೇಡಮ್. ಸರಿ ಸರ್, 1ರಿಂದ 249 ಒಂದು ಸಂಖ್ಯೆ ಹೇಳಿ. 108 ಮೇಡಮ್. ಓಕೆ ಗುರುಜಿ ಇದ್ದಾರೆ, ಮಾತಾಡಿ. ಏನು ಪ್ರಶ್ನೆ ಇದೆ ಕೇಳಿ. ಏನು ಪ್ರಶ್ನೆ ಇದೆ? ನಮಸ್ಕಾರ ಗುರುಜಿ. ಇದು ಮ್ಯಾರೇಜ್ ಆಗಿ 2 ವರ್ಷ ಮೇಲೆ ಆಯ್ತು ನಮ್ದು. ಈಗ ನಮ್ಮ ಮಿಸಸ್ ಇದೆ ಪ್ರೆಗ್ನೆನ್ಸಿ ಲಕ್ಷಣ ಕಾಣ್ತಾ ಇದೆ, ಅದು ಹೌದು ಇಲ್ಲ ಅಂತ ತಿಳ್ಕೊಬೇಕು. ಕೇಳಿಸ್ತಾ ಇಲ್ಲ ಸರ್, ಜೋರಾಗಿ ಮಾತಾಡಿ. ಪ್ರೆಗ್ನೆನ್ಸಿ ಲಕ್ಷಣ ಕಾಣ್ತಾ ಇದೆ, ಸಿಂಪ್ಟಮ್ ಪ್ರೆಗ್ನೆನ್ಸಿ ಇದೆ, ಅದು ಹೌದು ಇಲ್ಲೋ ಅಂತ ಕನ್ಫರ್ಮ್ ಮಾಡ್ಕೋಬೇಕಾಯ್ತು ಗುರುಜಿ. ನಾನು ಡಾಕ್ಟರ್ ಸರ್, ನಾನು ಇಲ್ಲ, ಅದು ಪ್ರಶ್ನಾಶಾಸ್ತ್ರ ತಿಳ್ಕೊಬೋದ ಅಂತ ತಿಳ್ಕೊಬೇಕಾಯ್ತು. ಮೆಡಿಕಲ್ ಸ್ಟೋರಲ್ಲಿ ಒಂದು ಇದು ಸಿಗುತ್ತೆ, ಅಡ್ವರ್ಟೈಸ್ಮೆಂಟ್ ಸಿಗ್ತದೆ, ಅದು ತೊಗೊಂಬಂದ್ರೆ ಅದೇ ಹೇಳುತ್ತಲ್ಲ ಸರ್. ಏನು ಸರ್ ಮಾತು? ಈಗ ಪ್ರೆಗ್ನೆಂಟ್ ಆಗಿದ್ದಾರೆ, ಮುಂದೆ ಹೇಗೆ ಅದು ಇರುತ್ತೆ ಅನ್ನೋದು ಒಂದು ಪ್ರಶ್ನೆ ಒಳ್ಳೆಯದು. ಆಗಿದಾರೋ ಇಲ್ವೋ ಅಂತ ತೊಗೊಳ್ಬೇಕು. ಸರಿ, ನೋಡ್ಬೋದು, ನೋಡೋಕ್ಕಾಗಲ್ಲ ಅಂತಲ್ಲ, ಅದು ಸರಿ ಇಲ್ಲ ಪ್ರಶ್ನೆ ಈ ಒಂದು ಸಂದರ್ಭದಲ್ಲಿ. ಕರೆಕ್ಟ್ ಅಲ್ವಾ? ಎಲ್ಲ ಜನಗಳು ತುಂಬ ಇದು 6 ಅಂತ ಬಂದಾಗ ಇಲ್ಲಿ ಗರ್ಭಾಶಯ ನಿಲ್ಲಲ್ಲ ಅಂತ ಬರುತ್ತೆ. ರೆಡ್ ಬಂದಿದೆ, ಗರ್ಭಾಶಯ ನಿಲ್ಲಲ್ಲ. ಫಸ್ಟು ಮೆಡಿಕಲ್ ಹತ್ರ ಏನಾರು ಅವರು ಆಗಿದ್ದರೆ ಇಮ್ಮಿಡಿಯೇಟಾಗಿ ಹೋಗಿ ಕೇಳಿ, ಸ್ವಲ್ಪ ಟ್ರೀಟ್ಮೆಂಟ್ ತೊಗೊಳಕ್ಕೆ ಕೇಳಿ. ರಾಹು ರೆಟ್ರೋಗ್ರೇಡ್ ಬಂದರೆ ಅಬಾರ್ಷನ್ ಆಗ್ಬೋದು ಅಥವಾ ನಿಲ್ಲಲ್ಲ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಈ ರೀತಿ ಪ್ರಶ್ನೆಗಳು ಕೂಡ ಜ್ಯೋತಿಷ್ಯದಲ್ಲಿ ತಿಳ್ಕೊಬೋದಾ, ಗೊತ್ತಾಗುತ್ತಾ? ಈಗ ನಾನು ಏನಕ್ಕೆ ತೊಗೊಂಡಿಲ್ಲ ಸ್ಟಾರ್ಟಿಂಗ್ ಅಂದರೆ, ಅದು ನೆಗೆಟಿವ್ ಬಂದರೆ ಬೇಜಾರಾಗುತ್ತೆ ಅಲ್ವಾ? ಹೌದು. ಅದೊಂದು 2-3 ತಿಂಗಳು ಆಗಲಿ. ಈಗ ಈ ಕಾಂಬಿನೇಷನ್ ಬರುತ್ತಲ್ವಾ, ಇದರದ್ದು ಎಫೆಕ್ಟು 7 ಮಂತ್ಸ್ವರೆಗೂ ಇರುತ್ತಿದ್ದು. ಓಕೆ, ಆಯಿತು 3 ತಿಂಗಳಾಯ್ತು, ಅವ್ರು ಹೇಳಿದ್ದೆಲ್ಲ ಹಂಗಾಯ್ತು ಅಂತ. ಈ ಗ್ರಹಗಳು ಬಿಡಲ್ಲ, ಅವರು ಸರಿಯಾದ ಟೈಮು ನೋಡಿ ಹೊಡೆದು ಬಿಡ್ತಾರೆ. ಸೊ ಅದಕ್ಕೆ ಭಾಳ ಇಂಪಾರ್ಟೆಂಟು. ಪ್ರಶ್ನೆ ಕೇಳೋ ಟೈಮಲ್ಲಿ ಸ್ವಲ್ಪ ಸಮಾಧಾನದಿಂದ ಆಗಬೇಕು. ಅವ್ರು 2 ವರ್ಷ ಆಗಿದೆ, ಓಕೆ ಒಪ್ಕೊಳ್ತೀನಿ, ಅವ್ರ ಪಾಪ ಬೇಜಾರಾಗಿರುತ್ತೆ. ಬಟ್ ಆದರೆ ಇಲ್ಲಿ ಕನ್ಸೀವ್ ಆಗಿದಾರೋ ಇಲ್ವೋ ಅನ್ನೋ ಡೌಟು, ಕ್ವಶನ್ ಮಾರ್ಕಲ್ಲಿ ಇಲ್ಲಿ ಕಾಂಬಿನೇಷನ್ನು ನೆಗೆಟಿವ್ ತೋರಿಸಿದೆ. ಆದರೂ ಕೂಡ ಇದು ಇನ್ನೊಂದು, ನಾನು ಈ ಥರ ಕೇಸಸಲ್ಲಿ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನೋಡಿದ್ದೀನಿ. ಈ ಥರ ಪ್ರಶ್ನಾಶಾಸ್ತ್ರ ಇದು ಮೊದಲಲ್ಲ, ತುಂಬ ಜನ ಕೇಳಿದ್ದಾರೆ. ಮಗು ಆಗಿದೆ ಸರ್, ಮಗು ಆಯಿತು ಅಂತ ಹೇಳಿದ್ರು ಸರ್, ನೀವು ಆಗಲ್ಲ ಅಂತ ಹೇಳಿದ್ರೆಂದು. ಮತ್ತು ಯಾಕೆ ಬಂದ್ರಿ, ನನ್ನ ತಪ್ಪಾಯ್ತಲ್ಲ ಹೋಗಿ ಅಂತಂದರೆ, ಇಲ್ಲ ಸರ್ ಬಟ್ ಆದರೆ ಒಂದು ಸಮಸ್ಯೆ ಆಗಿದೆ ಸರ್, ಮಗುಗೆ ಹೋಲಿದೆ, ಸ್ವಲ್ಪ ಕೈಕಾಲೆಲ್ಲ ಸೆಳೆತಾ ಇದೆ, ಹಾರ್ಟಲ್ಲಿ ಇದಿದೆ. ಈ ಕಾಂಬಿನೇಷನ್ ಬಂದಾಗ ಅದೊಂಥರ ಹುಟ್ಟರು ವೇಸ್ಟ್ ಅನ್ನೋ ಥರ ತೋರಿಸುತ್ತದು. ಈ ಗ್ರಹಗಳು ಯಾವ ಥರ ನಮಗೆ ಮಾಡ್ತವೆ ಅಂದರೆ, ನಾವು ಅವ್ರ ಲೆವೆಲ್ಗೆ ಹೋಗಿ ನಾವು ಅರ್ಥ ಮಾಡ್ಕೊಂಡು ಹೇಳೋದು ಅಷ್ಟು ಈಸಿ ಅಲ್ಲ. ತುಂಬ ಅಧ್ಯಯನ ಮಾಡಿ, ತುಂಬ ಯೋಚನೆ ಮಾಡಿ, ಈ ಕಾಂಬಿನೇಷನ್ ಹಾಕಿ ಇದನ್ನು ನಾನು ಯಾವ ಥರ ಹೇಳಬೇಕು ಅಂದರೆ, ಕಷ್ಟ ಅಂತ ಹೇಳ್ತಾ ಇದ್ದೀವಿ ಇಲ್ಲಿ. ಆದರೆ ಕಷ್ಟ ಯಾವ ಥರ ಅಂದರೆ, ಚೈಲ್ಡ್ ಬರ್ತೆ ಆಗಲ್ಲ ಅಂತಲೂ ಹೇಳೋದಕ್ಕಿಂತ ಹೆಚ್ಚಾಗಿ, ನಾನು ಆ ಥರ 1-2 ಕೇಸ್ ನನಗೆ ಬಂತು. ನಾನು ತಪ್ಪು ಹೇಳಿದ್ದೀನಿ ಅಂತ ಅಂದ್ಕೊಂಡು ನನಗೆ ಬೇಜಾರಾಯಿತು. ಆಗಲ್ಲ, ಯಾಕಂದರೆ 6ನೇ ಮನೆ ಬಂತು ಅಂತಂದರೆ ಅಬಾರ್ಷನ್ ಅಂತ ಬರುತ್ತೆ. ಆದರೂ ಮಕ್ಕಳಾಯ್ತು ಅವ್ರಿಗೆ. ಸರ್ ನೀವು ಹೇಳಿರೋ ಪ್ರಶ್ನಾಶಾಸ್ತ್ರದಲ್ಲಿ ತಪ್ಪಾಯಿತು ಅಂತ ಹೇಳಿದಾಗ, ಹಿಂಗೆ ಆಯ್ತಪ್ಪ, ಏನಕ್ಕಪ್ಪ ಬಂದ್ರಿ, ಆಯಿತು ತಪ್ಪೇನೋ ನಮ್ಮ ಕಡೆಯಿಂದ ಆಗಿರುತ್ತೆ, ನಾವು ಸರಿಯಾಗಿ ನೋಡಿರಲ್ಲ ಅಥವಾ ಓವರ್ ಸೈಟಲ್ಲಿ ಹೇಳಿರ್ತೀವಿ, ಕ್ಷಮಿಸಿ ಅಂತ ಹೇಳಿದಾಗ, ಇಲ್ಲ ಸರ್ ನೀವು ಹೇಳಿರೋ ಥರನೇ ಇನ್ನೊಂದು ಥರ ಸಮಸ್ಯೆ ಆಗಿಬಿಟ್ಟಿದೆ. ಈಗ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋ ಸಮಸ್ಯೆ ಬಂದುಬಿಟ್ಟಿದೆ. ಈಗ ಮಗುನ ಈಗ 4 ಲಕ್ಷ 5 ಲಕ್ಷ ನಾವು ಹಾಕಬೇಕು ಅದಕ್ಕೆ ಆಪ್ರೇಷನ್ಗೆ, ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ. ಹಾಗೆ ಬಿಟ್ಬಿಟ್ರೆ ಏನಾದ್ರು ದೋಷ ಬರ್ತದ ಅಂತಂದರೆ, ಏನದು ದೋಷ ಹಾಗೆ ಬಿಟ್ಬಿಟ್ರೆ ಅಂದರೆ, ಹಂಗೆ ಆ ಮಗುನ ಹಂಗೆ ಹೋಗಕ್ಕೆ ಬಿಟ್ಬಿಟ್ರೆ ಏನೇನೆಲ್ಲ ಸರ್ಕಸ್ಗಳು ಈ ಗ್ರಹಗಳು ಮಾಡ್ತವೆ ಅನ್ನೋದು ಅವಾಗ ನಂಗೆ ಆಲೋಚನೆ ಬಂತು. ಈ ಗ್ರಹಗಳು ಪರ್ಮಿಟೇಷನ್ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಆಟಾಡಿಸ್ತವೆ. ಬಟ್ ಆದರೆ ಎಂಡ್ ರಿಸಲ್ಟ್ ಸೇಮ್ ಇರುತ್ತೆ. ನನ್ನ ಅನುಭವದಲ್ಲಿ ಈ ಎಂಡ್ ರಿಸಲ್ಟ್ ಸೇಮ್ ಇರುತ್ತೆ. ಅದಕ್ಕೆ ಜ್ಯೋತಿಷ್ಯ ಕಲಿಬೇಕು, ಕಲಿತು ಕಾನ್ಫಿಡೆನ್ಸ್ ತೊಗೋಬೇಕು. ಅದಕ್ಕೆ ಇದೇ ಶನಿವಾರ ಮತ್ತೆ ನಾನು, ಯಾರ್ಯಾರು ಇವತ್ತು ನೋಡ್ತಾ ಇದ್ದೀರಾ ಬರೋಕ್ಕಾಗಿಲ್ಲ, ಈ ಶನಿವಾರ ಬನ್ನಿ.
ಒಂದು ಯಾವ ಥರ ಒಂದು ಕ್ಲಾಸಸ್ ನಡೆಯುತ್ತೆ, ಕಾಂಬಿನೇಷನ್ ಹೆಂಗೆ ಬರುತ್ತೆ ಮಕ್ಕಳಾಗೋಕ್ಕೆ ಆಗಿಲ್ಲ, ಕಾಂಬಿನೇಷನ್ ಗೊತ್ತಾಗುತ್ತೆ. ಮತ್ತು ಈಗ ಯಾರೋ ಹೋಟ್ಲ್ ಬಿಸ್ನೆಸ್ ಹೇಳಿದ್ರು, ಅದೆಲ್ಲ ಲಾಸ್ ಆಗುತ್ತೆ, ಅದನ್ನು ನೋಡ್ಕೊಳ್ಬೋದಲ್ವಾ. ಹೌದು. ಬರೋದು ಬಂದಾಗ ಇರೋ ಖುಷಿ, ಬಂದಾಗ ಇರೋ ಖುಷಿ ಒಂದು ದಿವಸ, ಹೋದಾಗ ಇರೋ ದುಃಖ ಜನ್ಮ ಜನ್ಮ, ಲೈಫ್ ಲಾಂಗ್ ಇರುತ್ತೆ ಅದಂತೂ. ಹಂಗೆ ಅದು. ಹೌದು. ಮುಂದಿನ ಕರೆ ಇದ್ದಾರೆ. ಹಲೋ 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 ಮೇಡಮ್ ನಮಸ್ತೆ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಮಸ್ತೆ ಮೇಡಮ್, ನನ್ನ ಹೆಸರು ದಿವ್ಯಾ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. 19/1/2024. ಓಕೆ. ಹುಟ್ಟಿದ ಸಮಯ? 8:30 ರಾತ್ರಿ. 8:30. ಹುಟ್ಟಿದ ಸ್ಥಳ? ಒಳನರ್ಸಿಕ. ಓಕೆ. ಏನ್ ಪ್ರಶ್ನೆ ಇದೆ ಕೇಳಿ ಮೇಡಮ್, ಗುರುಜಿ ಇದ್ದಾರೆ, ಮಾತಾಡಿ. ಮೇಡಮ್ ಅವನಿಗೆ ಯಾವಾಗ್ಲೂ ಹುಷಾರಿರೋದಿಲ್ಲ, ಯಾಕೆ ಹಿಂಗಾಗುತ್ತೆ, ಮತ್ತೆ ಮುಂದಿನ ಜೀವನ ಹೇಗಿರುತ್ತೆ, ಎಜುಕೇಶನ್ ಎಲ್ಲ ಜೀವನ ಬಗ್ಗೆ. ಅಂದರೆ ನಿಮಗೆ ಜ್ಯೋತಿಷ್ಯ ಕಲಿಯೋಕ್ಕೆ ಇಷ್ಟ ಇಲ್ಲ ಅಂತ ಫಸ್ಟೇ ಹೇಳ್ಬಿಡಿ. ಇಲ್ಲ ಸರಿ, ಮಾತೇ ಇಲ್ಲ. ಮುಂದೆ ಎಜುಕೇಷನ್ ಹೆಂಗಿರುತ್ತೆ ಅವೆಲ್ಲ ತಿಳ್ಕೊಬೋದು. 6,999 ನಿಮ್ಗೆ ಭಾಳ ದೊಡ್ಡದಲ್ವಾ? ಏನಕ್ಕೆ ಕಲಿಯಲ್ಲಮ್ಮ? ಏನಕ್ಕೆ ಇಂಟ್ರೆಸ್ಟ್ ಇಲ್ಲ ಕಲಿಯೋಕ್ಕೆ? ಕಲಿಯಕ್ಕೆ ಇಷ್ಟ ಗುರುಗಳೇ, ಆದ್ರೆ ಮನೆ ಕಡೆ ಸಪೋರ್ಟ್ ಮಾಡಲ್ಲ. ಮನೆ ಕಡೆ ಸಪೋರ್ಟ್ ಮಾಡಲ್ಲ ಅಂದರೆ ನೀವು ಹಿಂದೂಗಳ ಅಥವಾ ಬೇರೆ ಯಾವ್ದಾರು ಧರ್ಮದವರಾ? ಹಿಂದೂಗಳೇ. ಡೌಟ್ ಬರ್ತಾ ಇದೆಮ್ಮ, ನಿಮ್ಮ ಯಜಮಾನ್ರದ್ದು ಡೌಟ್ ಬರ್ತಾ ಇದೆ. ಏನಕ್ಕೆ ಸಪೋರ್ಟ್ ಮತ್ತೆ ಏನಕ್ಕೆ ಕೇಳ್ತಾ ಇದ್ದೀರಾ? ಸಪೋರ್ಟ್ ಮಾಡಲ್ಲ ಅಂದರೆ ಇಲ್ಲಿ ಯಾಕೆ ಕಾಲ್ ಮಾಡ್ತಾ ಇದ್ದೀರಾ? ಆದ್ರೆ ಮುಂದೆ ಕ್ಯೂರಿಯಾಸಿಟಿ ಇರುತ್ತಲ್ಲ ನನ್ನ ಮಗು ಬಗ್ಗೆ ಹೇಗೆ ಅಂತ. ಕ್ಯೂರಿಯಾಸಿಟಿ ನಮ್ಮದೇ ಇರೋರ್ಗೆ ಏನಕ್ಕೆ ಕ್ಯೂರಿಯಾಸಿಟಿ? ಅಲ್ವಾ? ನಾನ್ ನಂಬ್ತೀನಿ ಅಂದ್ರೆ ನಮ್ಮನೆಯವ್ರು ನಂಬಲ್ವಲ್ಲ. ಸರಿ ಆಯಿತು. ನಿಮ್ಮ ಮನೆಯವ್ರು ಏನು IAS ಆಫೀಸರಾ? ಇಲ್ಲ ಸರ್, IAS ಆಫೀಸರೆಲ್ಲ ನಂಬಲ್ಲ. ನಾನು ನೋಡಿದ್ದೀನಿ IAS ಆಫೀಸರು. ನಿಮ್ಗೆ ತಲೆ ಇಲ್ಲ ಅನ್ನೋದು. ನಿಮ್ಮ ಯಜಮಾನರಿಗೆ ಬುದ್ಧಿ ಇಲ್ಲ. ಆ ಅಪ್ಪನಿಗೆ ಈ TV ತೋರಿಸಿ, IAS ಆಫೀಸರ್ ನನ್ನ ಕ್ಲಾಸಲ್ಲಿ ಕೂತಿರ್ತಾರೆ, ನಾಸಾದವ್ರು ನನ್ನ ಕ್ಲಾಸಲ್ಲಿ ಕೂತಿದ್ದಾರೆ, ಇಸ್ರೋದಲ್ಲಿರೋರು DRDO ನನ್ನ ಕ್ಲಾಸಲ್ಲಿ ಕೂತ್ಕೊಳ್ತಾರೆ, ಎಷ್ಟು ಜನ ಪೊಲಿಟಿಷಿಯನ್ಸ್ ನನ್ನ ಕ್ಲಾಸಲ್ಲಿ ಕೂತಿದ್ದಾರೆ, ಎಷ್ಟು ಜನ ಫಿಲ್ಮ್ ಆ್ಯಕ್ಟರ್ಸ್ ನನ್ನ ಕ್ಲಾಸಲ್ಲಿ ಕೂತಿದ್ದಾರೆ. ಅವ್ರಿಗೆಲ್ಲ ಬುದ್ಧಿ ಇಲ್ಲ ಅಂತ ಅರ್ಥನ? ನಂಬೋದಿಲ್ಲ ಅಂತ ಅರ್ಥನ? ನಂಬಿಕೆ ಜೀವನ ಯಾವಾಗಲೂ. ಸೂರ್ಯಚಂದ್ರರು ಎಷ್ಟು ನಂಬ್ತೀವೋ ಬಿಡ್ತೀವೋ, ಆ ಸೂರ್ಯನಿಂದನೇ ನಾವು ಬದುಕಿರೋದು. ನಾಳೆ ಸೂರ್ಯ ಬಂದಿಲ್ಲ ಅಂತಂದರೆ ನಾವು ಸೂರ್ಯ ನಂಬಲ್ಲ ರೀ ಅಂತಾರೆ. ಆ ಸೂರ್ಯ ಇರೋದ್ರಿಂದನೇ ಎಲ್ಲ ಗಿಡ ಮರಗಳಿರೋದು. ಆ ಗಿಡ ಮರಗಳಿರೋದ್ರಿಂದ ನಮ್ಗೆ ಆಹಾರ ಸಿಗ್ತಾ ಇರೋದು. ಸೂರ್ಯನೇ ಇಲ್ಲ ಅಂತಂದರೆ ಅದ್ರದ್ದು ಎಫೆಕ್ಟ್ ಇಲ್ಲಿ ಬಿಡ್ತಾ ಇಲ್ವಾ? ಅಲ್ಲೆಲ್ಲೋ ಇರೋನಿಗೆ ನಮ್ಗೆ ಎಫೆಕ್ಟ್ ಮಾಡಿಬಿಡುತ್ತಾ ಅಂತಂತಾರಲ್ಲ. ಊಟ ಅನ್ನ ತಿನ್ನೋದು ಯಾವುದರಿಂದ? ಸೂರ್ಯನಿಂದನೇ ತಿಂತಾ ಇರೋದು ಇವತ್ತಿನ ದಿವಸ. ಅದನ್ನು ಮರ್ತು ಬಿಡ್ತಾ ಇದ್ದಾರೆ. ನಿಮ್ಮ ಯಜಮಾನಿಗೆ ಸ್ವಲ್ಪ ಕಿವಿ ಮಾತು ಹೇಳಿ. ನಿಮ್ಮ ಮಗನ ಒಂದು ಕಾಂಬಿನೇಷನಲ್ಲಿ 2029ವರೆಗೂ ಶುಕ್ರ ಇದೆ. 29ವರೆಗೂ ಏನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. 1 ವರ್ಷಕ್ಕೆ ಎಜುಕೇಷನ್ ಕೇಳ್ತಾ ಇದ್ದೀರಾ. ಆರೋಗ್ಯದ ಅಲ್ಲ, 1 ವರ್ಷಕ್ಕೆ ಅವ್ರು ಎಜುಕೇಷನ್ ಕೇಳಿದ್ರು ಹೆಂಗಿರುತ್ತೆ ಅಂತ. ಧೈರ್ಯದಿಂದ ಎಲ್ಲ ನುಗ್ಗಿ ನಾನು ಕಲಿಬೇಕು, ಕಲ್ತ್ರೆ ಏನಾಗುತ್ತೆ, ನಂಬೋದಿಲ್ಲ ಅನ್ನೋಕ್ಕೆ ಫಸ್ಟ್ ಅವ್ರನ್ನೂ ಫ್ರೀ ಕ್ಲಾಸಿಗೆ ಕೂರಿಸಿ ಅವ್ರನ್ನ. ಯಾಕೆ ನಾನು ಫ್ರೀ ಕ್ಲಾಸ್ ಮಾಡ್ತಾಯಿದ್ದೀನಿ ಅಂದರೆ, ಈ ನಂಬಿಕೆ ಇಲ್ಲದೆ ಇರತಕ್ಕಂಥ ನಮ್ಮ ಹಿಂದೂ ಸಮಾಜವನ್ನು ದೂಷಿಸ್ತಕ್ಕಂಥವ್ರು ಬಂದು ಜ್ಯೋತಿಷ್ಯನ ಕಲೀಲಿ, ಎಷ್ಟು ಅದ್ಭುತವಾಗಿದೆ ಅನ್ನೋದು ಈ ಶನಿವಾರ ಕಲೀರಿ. ಇಂಥವ್ರು ಕೂರಿಸ್ಬೇಕು. ನೀವೆಲ್ಲ ನೀವು ಕೂತ್ಕೋಬೇಕು, ಅವ್ರು ಕೂರಿಸ್ಬೇಕು. ಇಲ್ಲ ಆರೋಗ್ಯದ ಸಮಸ್ಯೆಯಲ್ಲಿ ಏನಾಗಿದೆ, ಶುಕ್ರ 4ನೇ ಮನೆ ಬಂದಾಗ ಆರೋಗ್ಯ ಅಂತ ನಾನು ಇಲ್ಲಿ ಹೆಲ್ತ್ ಅಂತ ಹಾಕಿದಾಗ ಅಲ್ಲಿ ರೆಡ್ ಆಗುತ್ತೆ. ನೀವು ನೋಡ್ಬೋದು, ರೆಡ್ ಕಾಂಬಿನೇಷನ್ ಇದೆ. ಈ ರೆಡ್ ಕಾಂಬಿನೇಷನ್ನು ಆರೋಗ್ಯದಲ್ಲಿ ಸ್ವಲ್ಪ ವೀಕ್ ಕಾನ್ಸ್ಟಿಟ್ಯೂಷನ್ ಅಂತ ಬರುತ್ತೆ. ಆದರೆ 2029ವರೆಗೂ ಮಾತ್ರ ಇವ್ನಿಗೆ ಆರೋಗ್ಯ ಸಮಸ್ಯೆ. ಆಮೇಲೆ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗ್ಬಿಡ್ತಾನೆ, ಸಿಕ್ಕಾಪಟ್ಟೆ ಸ್ಟ್ರಾಂಗ್ 5 ಅಂತ ಬಂದಾಗ. ಸೊ ಅದು ನಾವು ಹೇಗೆ ನೋಡ್ತೀವಿ? ವೆರಿ ಈಸಿ. ಶುಕ್ರ ಯಾವಾಗ ಮುಗಿಯುತ್ತೆ? 29ಕ್ಕೆ ಮುಗಿಯುತ್ತೆ. ಮುಗೀತು. 29ವರೆಗೂ ಸ್ವಲ್ಪ ಆರೋಗ್ಯ ಚೆನ್ನಾಗಿರಲ್ಲ. ಈಗ ತಾನೇ ಹುಟ್ಟಿರೋ ಮಗು, ಆರೋಗ್ಯ ಸಮಸ್ಯೆ ವೀಕ್ ಇರುತ್ತೆ. ಸಡನ್ನಾಗಿ 5-6 ವರ್ಷ ಆಗಿದ ತಕ್ಷಣ ಫುಲ್ ಸ್ಟ್ರಾಂಗು, ನೀವು ಹಿಡಿಯೋಕ್ಕೆ ಆಗಲ್ಲ. ಹಠ, ಕೋಪ, ಓಡಾದ ಅಲ್ಲಿ ಸಿಗೋದು ಇಲ್ಲಿ ಸಿಗೋದೆಲ್ಲ ಆಗುತ್ತೆ. ನಿಮಗೆ ಆಶ್ಚರ್ಯ ಆಗುತ್ತೆ 29 ಆದಮೇಲೆ. ಇಂಥ ಕುತೂಹಲಕಾರಿಯಾಗಿರ್ತಕ್ಕಂಥ ವಿಚಾರಗಳನ್ನು ಜ್ಯೋತಿಷ್ಯದಲ್ಲಿ ಮಾತ್ರ ತಿಳ್ಕೊಳ್ತೀರಾ. ಮತ್ತು ಜ್ಯೋತಿಷ್ಯನ ಇವತ್ತಿದ್ದೀನಿ ಹೇಳ್ತೀವಿ, ಬಟ್ ಆದರೆ ಇದು ಅನುಭವ ಪಬ್ಲಿಕ್ಕಾಗಲ್ಲ, ಆ ತಾಯಿಗಾಗತ್ತೆ ಅನುಭವ. ಅವತ್ತು ಗುರೂಜಿ ಹೇಳಿದರು 4 ವರ್ಷದ ಹಿಂದೆ, ನನ್ನ ಮಗ ವೀಕ್ ಅಂದ್ಕೊಂಡಿದ್ದೆ. ಅವ್ರಿಗೆ ಒಂಥರ ಚಿಂತೆ ಇದ್ದೇ ಇರುತ್ತೆ 29ವರೆಗೂ. ಏನೋ ಅವ್ರು ಹೇಳಿದ ಡೌಟಲ್ಲಿರ್ತಾರೆ. ಯಾವಾಗ 30 ಆಗಿದ ತಕ್ಷಣ ಸಡನ್ ಚಂಡಿ ಹಿಡಿತಾನೆ, ಜೋರಾಗಿ ಓಡಾಡ್ತಾನೆ, ಮಾಡ್ತಾನೆ. ಆವಾಗ ಹೌದು ಅವತ್ತು ಹೇಳಿದರು, ಇದೇ ಜ್ಯೋತಿಷ್ಯ ಶಾಸ್ತ್ರ. ಎಲ್ಲ ಮಹಿಳೆಯರು ಕಲಿಬೇಕಾಗಿರ್ತಕ್ಕಂಥದ್ದು. ಮಹಿಳೆಯರು ಕಲಿತಾಗ
ನಮ್ಮ ಹಿಂದೂ ಧರ್ಮ ಎತ್ತಿ ಹಿಡಿಯುತ್ತೆ. ಪೂಜೆಗೆ ಓಡೋಗೋದಲ್ಲ. ನಮ್ಮ ಮಹಿಳೆಯರು ಪೂಜೆಗೆ ಮುಂದೆ ಇದ್ದಾರೆ, ಜ್ಯೋತಿಷಕ್ಕೆ ಹಿಂದೆ ಇದ್ದಾರೆ. ಪೂಜೆಗೆ ಮುಂದೆ ಇದ್ದಾರೆ, ಜ್ಯೋತಿಷಕ್ಕೆ ಹಿಂದೆ ಇದ್ದಾರೆ. ಅರ್ಥ ಆಯ್ತಾ? ಇವತ್ತು ಏನೇನು ನಡೀತಾ ಇದ್ದಾವೆ ಭಾಳ ತೊಂದರೆ, ಒಂಥರ ಹೇಳೋಕ್ಕೆ ಬೇಜಾರಾಗ್ತಕ್ಕಂಥದ್ದು. ಇರಲಿ. ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಇನ್ನು ಗುರೂಜಿ ಅವರಿಂದ ಆಗಸ್ಟ್ 11ನೇ ತಾರೀಕಿಂದ ಜ್ಯೋತಿಷ್ಯ ಶಾಸ್ತ್ರ ಕ್ಲಾಸಸ್ ಶುರು ಆಗ್ತಾ ಇದೆ. 15 ದಿನ ಇರುತ್ತೆ ಈ ಕ್ಲಾಸಸ್ಸು. ನೀವು ಕುಟುಂಬ ಸಮೇತ ಮನೆಯಲ್ಲೇ ಕೂತು ಕ್ಲಾಸಸ್ನ ಕಲಿಬೋದು. ಕೇವಲ 6,999 ರೂಪಾಯಿಗೆ ನೀವು ಈ ಜ್ಯೋತಿಷ್ಯವನ್ನು ಕಲಿಬೋದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲಿದೆ ನೋಡಿ. ನಕ್ಷತ್ರ ನಾಡಿ ತರಗತಿಗೆ ಸೇರಿ ಹಾಗೂ ಕೇವಲ 15 ದಿನಗಳಲ್ಲಿ ಜೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ ಫ್ರೀ ಆಸ್ಟ್ರೋ ಆಪ್ ಮುಖಾಂತರ ನಮ್ಮ ಜೀವನದಲ್ಲಿನ ಮುಖ್ಯ ವಿಚಾರಗಳಾದ ಆರೋಗ್ಯ, ವಿದ್ಯಾಭ್ಯಾಸ, ವೃತ್ತಿ ಜೀವನ, ಮದುವೆ ವಿಚಾರ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಜಾತಕದಲ್ಲಿ ಅತ್ಯಂತ ಸುಲಭ ರೀತಿಯಲ್ಲಿ ತಿಳಿಯಬಹುದಾಗಿದೆ. 60,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರೂಜಿಯವರ ತರಗತಿಗಳಿಗೆ ಇಂದೇ ನೋಂದಾಯಿಸಿ. ಸುಲಭವಾದ ಮತ್ತು ಶಾಸ್ತ್ರೋಕ್ತವಾದ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರೂಜಿ ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ರಾಜಲಕ್ಷ್ಮಿ ಅಂತ ಬೆಂಗಳೂರಿಂದ ಕರೆ ಮಾಡ್ತಿದ್ದೀನಿ. ನನ್ನ ಮಕ್ಕಳ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಸರಿ, ಓಕೆ. ಅವ್ರ ಡೇಟ್ ಆಫ್ ಬರ್ತ್ ಹೇಳಿ. 30/6/2005 ಮಧ್ಯಾಹ್ನ 1:57, 2:13. ಇಬ್ರು ಅವಳಿ ಜೋಳಿ ಮಕ್ಕಳು. ಒಬ್ರದೇ ಹೇಳೋಕ್ಕಾಗತ್ತೆ ಮೇಡಮ್? ಅದು ಹುಟ್ಟಿದ ಸ್ಥಳ ಹೇಳಿ. ರಾಮಯ್ಯ ಹಾಸ್ಪಿಟಲ್, ಬೆಂಗಳೂರು. ಈಗ ನೋಡಿ, ಎಷ್ಟು ನಿಮಿಷ ಡಿಫ್ರೆನ್ಸು? 15 ನಿಮಿಷ ಗುರುಜಿ. 15 ನಿಮಿಷ ಡಿಫ್ರೆನ್ಸ್ ಅಲ್ವಾ? 15 ನಿಮಿಷ ಡಿಫ್ರೆನ್ಸಲ್ಲಿ ನಾವು ಕೂತು ಕಸ್ಪಲ್ ಅಂತ ಚೇಂಜ್ ಆಗುತ್ತೆ. ಜಾತಕ ಸೇಮ್ ಇರುತ್ತೆ. ಜಾತಕದಲ್ಲಿ ಒಂದು ಚೂರು ಇಲ್ಲಿ ಗ್ರಹಗಳು ಚೇಂಜ್ ಆಗಲ್ಲ. ತುಂಬ ಜನ ಅವಳಿ ಜೋಳಿಗೆ ಸೇಮ್ ಜಾತಕ ಹೆಂಗಿರುತ್ತೆ ಅಂತಂದಾಗ ಕಸ್ಪಲ್ಲಿ ಚೇಂಜ್ ಆಗುತ್ತೆ. ಈ ಕಸ್ಪ್ ಅಂತ ಇರ್ತಕ್ಕಂಥ ಈ ಒಂದು ಕಾಂಬಿನೇಷನ್ನು 15 ನಿಮಿಷ ಬದಲಾಯಿಸಿದಾಗ ಇಲ್ಲೆಲ್ಲ ಗ್ರಹಗಳು ಒಂದನೇ ಮನೆ, ಎರಡನೇ ಮನೆ ಇವೆಲ್ಲ ಚೇಂಜ್ ಆಗುತ್ತೆ. ಅದನ್ನೇ ಇಲ್ಲಿ ನಾವು ಸೂಕ್ಷ್ಮ ವಿಚಾರ ಅಂತ ಹೇಳ್ತೀವಿ. ಈ ಮಗುವಿನ ವಿಚಾರದಲ್ಲಿ ನಾವು ಇಲ್ಲಿ ನೋಡಿ ಹೇಳಬೇಕು ಯಾವ ಏರಿಯಾದಲ್ಲಿ ಯಾವ ಗ್ರಹ ಇನ್ಫ್ಲುಯೆನ್ಸ್ ಮಾಡುತ್ತೆ ಅಂತ. ಇದು ಬದಲಾಗುತ್ತೆ. ಮೂಲ ಜಾತಕದಲ್ಲಿ ನೋಡೋಕ್ಕಾಗೋದಿಲ್ಲ. ಯಾಕೆಂದರೆ ಕರ್ಮವನ್ನು ಹಂಚ್ಕೊಂಡಿರ್ತಾರೆ, ಇಬ್ಬರೂ ಕರ್ಮವನ್ನು ಹಂಚ್ಕೊಂಡಿರ್ತಕ್ಕಂಥ ಗ್ರಹಗಳನ್ನು ನಾವು ಇಲ್ಲಿ ಒಂದೊಂದಾಗಿ ನೋಡ್ತೀವಿ. ಯಾವ ಏರಿಯಾದಲ್ಲಿ ನೋಡಬೇಕು, ಯಾವ ವಿಚಾರ. ಪ್ರಶ್ನೆ ಅಂತ ಕೇಳಿ ಮೇಡಮ್. ಎಜುಕೇಶನ್ ಬಗ್ಗೆ ಅವರು ಇವಾಗ ಡಿಗ್ರಿ ಮಾಡ್ತಿದ್ದಾರೆ, CMA ಮಾಡ್ಬೇಕಿದ್ದಾರೆ. ಅವ್ರಿಗೆ ಇಂಟ್ರೆಸ್ಟ್ ಇರೋ ಸಬ್ಜೆಕ್ಟ್ ಅವ್ರು ತಗೊಂಡಿದ್ದಾರೆ ಗುರುಜಿ. ಫಸ್ಟ್ ಅಟೆಂಪ್ಟ್ ಅವ್ರು ಪಾಸ್ ಮಾಡಿದ್ರು. ಮುಂದಕ್ಕೆ ಅವ್ರಿಗೆ ಹೇಗಿರತ್ತೆ? ಅವರು ಸ್ಪೋರ್ಟ್ಸ್ ಅಲ್ಲಿ ಇದ್ದಾರೆ, ಎಜುಕೇಶನ್ ಅಲ್ಲಿ ಎಲ್ಲದರಲ್ಲೂ ಚೆನ್ನಾಗಿದ್ದಾರೆ ಗುರುಜಿ. ಬಟ್ CMAಗೆ ಅವ್ರು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ನನ್ನ ಮಕ್ಕಳ ಭವಿಷ್ಯ ಹೇಗಿದೆ? ಕಾಸ್ಟ್ ಮ್ಯಾನೇಜ್ಮೆಂಟ್ ಅಕೌಂಟ್ಸ್ ಗುರುಜಿ, ಕಾಮರ್ಸ್ ಸಬ್ಜೆಕ್ಟ್. ಅದು ನಾವು 4ನೇ ಮನೆ ಇರ್ತಕ್ಕಂಥ ಬುಧನ ಒಂದು ಕರ್ಮ ನೋಡ್ತೀವಿ, ಮತ್ತು 10ನೇ ಮನೆಯೂ ಬುಧ ಇದೆ. ನೀವು ಇದನ್ನು ನಾವು ಜಸ್ಟ್ 15 ಮಿನಿಟ್ಸ್ ಆದಮೇಲೆ ಹಾಕಿದ್ರೆ, ಅಂದರೆ 15 ಮಿನಿಟ್ಸ್ ಅಂದರೆ 2 ಗಂಟೆ ಬರ್ತಾ ಇರೋದು. 2:13 ಅಲ್ವಾ? 2:13 ಹಾಕಿದಾಗ 2 ನಿಮಿಷ ಹೇಳ್ತೀನಿ, ಎಲ್ಲರಿಗೂ ಅನುಕೂಲ ಆಗಲಿ ಅಂತ. ಕುಂಡಲಿ ಸೇಮ್ ಇದೆ, ಏನು ಬದಲಾವಣೆ ಏನಾಗಲ್ಲ. ಸೇಮ್ ಅದೇ ಕುಂಡಲಿನೇ ಇರೋದು. ಇಲ್ಲಿ ಕಸ್ಪ್ ಅಂತ ಇರುತ್ತೆ, ಅದನ್ನೇ ಹೇಳ್ಕೊಡೋದು ನಾವು. ನಮ್ಮ ಈ ಥರ ಕಾಂಬಿನೇಷನ್ನು ನೀವು ಎಲ್ಲಿ ಇದು ಮಾಡಿದ್ರೂ ಸಿಗೋದು ಕಷ್ಟ. ಇಲ್ಲಿ ನೋಡಿ, ಇಲ್ಲಿ ಬದಲಾವಣೆ ಆಯಿತು. ಇಲ್ಲಿ ಚಂದ್ರ ಬಂತು 4ನೇದು, 10ನೇದು ಸೂರ್ಯ ಬಂತು, 2ನೇ ಅವ್ರದ್ದು ಬದಲಾವಣೆ ಆಯಿತು. ಅವ್ರದ್ದು ಬುಧನೇ ಉಳಿತು. ಬುಧ ಮ್ಯಾಥಮೆಟಿಕ್ಸ್ ಕಾರಕ, ಇವ್ರದ್ದು ಚಂದ್ರ ಮತ್ತು ಸೂರ್ಯ 2 ಕಾರಕ ಇರ್ತಕ್ಕಂಥದ್ದು. ಎರಡನ್ನೂ ನಾವು ಕಾಂಬಿನೇಷನ್ ಇಲ್ಲಿ ಸಪ್ರೇಟ ಕಾಂಬಿನೇಷನ್ ನಾವು ಈ ಜಾಬ್, ಬಿಸ್ನೆಸ್, ಫಿನಾನ್ಸಲ್ಲಿ ನೋಡ್ಬೋದು. ಫಸ್ಟು ಬುಧನ ನೋಡೋಣ. ಬುಧ 9ನೇ ಮನೆ ಇದ್ದಾಗ ದೊಡ್ಡವರು ಜಾಸ್ತಿ ಓದ್ತಾರೆ ಚಿಕ್ಕವ್ರಿಗಿನ. ಇಲ್ಲೇ ಹೇಳ್ಬಿಡ್ಬೋದು ನಾವು. ದೊಡ್ಡವರು 9ನೇ ಮನೆ ಹೆಚ್ಚು ಓದ್ತಕ್ಕಂಥ ಕಾಂಬಿನೇಷನ್ ಅದು. ಓಕೆ. ಆಮೇಲೆ ಚಂದ್ರನ ನೋಡ್ಬೋದು. ಅಲ್ಲಿ 2ನೇ ಅವ್ರದ್ದು ಹೋದಾಗ ಚಂದ್ರನ ನೋಡ್ಬೋದು. ಈ ಕಾಂಬಿನೇಷನ್ ಚಂದ್ರನ ಕಾಂಬಿನೇಷನ್ನು ಅಷ್ಟು ಸ್ಟ್ರಾಂಗ್ ಆಗಿಲ್ಲ. ಆದರೆ ತುಂಬ ಜೀವನದಲ್ಲಿ ಚೆನ್ನಾಗಿರೋರೇ 2ನೇ ಅವರು. ಅನಾರೋಗ್ಯದಲ್ಲಿ ಸ್ವಲ್ಪ ಇರುತ್ತೆ, ಅವ್ರಿಗೆ ವೀಕ್ನೆಸ್ ಇರುತ್ತೆ, ಬಾಡಿ ವೀಕ್ನೆಸ್ ಇರುತ್ತೆ 12 ಬಂದರೆ. ಬಟ್ ತುಂಬ ಚೆನ್ನಾಗಿರೋರೆ ಯಾರು 10.
ಡೆಫಿನೆಟ್ಲಿ ಎರಡನೇವ್ರು ಚೆನ್ನಾಗಿರ್ತಾರೆ ಜೀವನದಲ್ಲಿ ಅಂತ ಹೇಳ್ಬೋದು. ಈ ರೀತಿಯಾಗಿರ್ತಕ್ಕಂಥ ಭಾಳ ಈಸಿಯಾಗಿರ್ತಕ್ಕಂಥ ಒಂದು ಕಾಂಬಿನೇಷನ್ಸ್ನು ನಾವು ನೋಡಿ ಹೇಳ್ತೀವಿ. ಭಾಳ ಡಿಫ್ರೆಂಟಾಗಿರುತ್ತೆ. ಅದಕ್ಕೆ ನಾವು ಅವಳಿ ಜೋಳಿದು ಹೇಗೆ ನೋಡೋದು ಅಂದರೆ ಕಸ್ಪಿಂದ ನೋಡ್ತೀವಿ. ಕಸ್ಪನ್ನು ಐಡೆಂಟಿಫೈ ಮಾಡಿ 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 ಹಾಕ್ತೀವಿ. ಅದನ್ನು ಜೋಡಣೆ ಮಾಡಿ ಮಾಡ್ತಕ್ಕಂಥದ್ದೇ ಒಂದು ವಿಚಾರ. ಅವ್ರು ಜಾಸ್ತಿ ಓದ್ತಾರೆ, ಆದರೆ ಕೆಲಸದಲ್ಲಿ ಸಿಗಲ್ಲ ಅವ್ರಿಗೆ. ಇವರು ಕಮ್ಮಿ ಓದ್ತಾರೆ, ಇವರು ದುಡ್ಡು ಕಾಸೆಲ್ಲ ಜೋರಾಗೆ ಬರ್ತಾ ಇರುತ್ತೆ. ಎರಡು ವಿಭಿನ್ನವಾಗಿರ್ತಕ್ಕಂಥ ಒಂದು ವಿಚಾರ. ಒಳ್ಳೆಯದಾಗಿ ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಇನ್ನು ಗುರುಜಿ ನೀವು ಕೂಡ ಇವತ್ತು ವೀಕ್ಷಕರು ಸಾಕಷ್ಟು ಪ್ರಶ್ನೆಗಳಿಗೆ ಪರಿಹಾರವನ್ನು ತಿಳಿಸ್ಕೊಟ್ರಿ. ಧನ್ಯವಾದ ಗುರುಜಿ. ಸರ್ವೇ ಜನ ಸುಖಿನೋ ಭವಂತು. ವಿಶ್ವದೆಲ್ಲೆಡೆಯಿಂದ 65,000 ವಿದ್ಯಾರ್ಥಿಗಳು ಗುರೂಜಿ ಅವರಿಂದ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲ್ತಿದ್ದಾರೆ. ಅವರಲ್ಲಿ ಒಬ್ಬರ ಅನಿಸಿಕೆ ಅಭಿಪ್ರಾಯ ಇಲ್ಲಿದೆ. ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ನಕ್ಷತ್ರ ನಾಡಿ ಸ್ಟೂಡೆಂಟ್ 95th ಬ್ಯಾಚ್ನಲ್ಲಿ. ಅದು ಆದ್ಮೇಲೆ ಇವಾಗ ಗುರೂಜಿ ಅವರು ವಾಸ್ತುದು ಕ್ಲಾಸಸ್ ಕಂಡಕ್ಟ್ ಮಾಡ್ತಾ ಇರುವಾಗ ನನಗೆ ತುಂಬಾ ಒಂದು ಆಸಕ್ತಿ ಇತ್ತು. ಇದು ಹೆಂಗೆ ವರ್ಕೌಟ್ ಆಗತ್ತೆ, ಇದು ಡೈರೆಕ್ಷನ್ಸ್ ಏನು, ಎಲ್ಲರೂ ಒಬ್ಬೊಬ್ರು ಒಂದೊಂದ್ ತರ ಹೇಳ್ತಾ ಇದ್ರು. ಸೊ ನಾನು ಆಲ್ರೆಡಿ ನಕ್ಷತ್ರ ನಾಡಿ ಕಲ್ತ್ಕೊಂಡಿದ್ದೀನಿ. ಗುರೂಜಿ ಹೇಳೋದು ಹೆಂಗೆ ಎಷ್ಟು ಚೆನ್ನಾಗಿ ಎಷ್ಟು ಸುಲಭವಾಗಿ ಹೇಳ್ಕೊಡ್ತಾರೆ ಅಂತ ನನಗೆ ಆಲ್ರೆಡಿ ಅನುಭವ ಆಗಿತ್ತು. ಅದಕ್ಕೋಸ್ಕರ ವಾಸ್ತುದು ಕೂಡ ನಾನು ಕ್ಲಾಸಸ್ ತಗೊಂಡಿದ್ದೀನಿ. ಅವ್ರು ಹೇಳಿರೋ ಪದ್ಧತಿ, ಅವರು ವಾಸ್ತು ಬಗ್ಗೆ ನನಗೆ ಏನು ಒಂಚೂರು ಗೊತ್ತಿರ್ಲಿಲ್ಲ. ಬಟ್ ಆದ್ರೇನು ಅವ್ರು ಹೇಳಿರೋದು ಎಷ್ಟು ಸುಲಭವಾಗಿತ್ತು ಅಂದ್ರೆ, ಇದು ಇಷ್ಟೇನಾ, ಈ ತರನ ಪರಿಹಾರ ಮಾಡ್ಕೊಳ್ಳೋದು, ಇಷ್ಟು ಈಸಿಯಾಗಿ ಪರಿಹಾರಗಳು ನಾವು ಮಾಡ್ಕೋಬೋದಾ ಅಂತ ನಮ್ಗೆ ಒಂದು ಭರವಸೆ ಬಂದಿತ್ತು. ಒಂದು ಕಾನ್ಫಿಡೆನ್ಸ್ ಬಂದಾದ್ಮೇಲೆ ಇವಾಗ ಈ ವಾಸ್ತು ಕ್ಲಾಸಸ್ ತಗೊಂಡಿದ್ದೀನಿ. ಅದು ಎಷ್ಟು ಸುಲಭವಾಗಿ ಗುರೂಜಿ ನಮ್ಗೆ ಹೇಳ್ಕೊಟ್ಟಿದ್ದಾರೆ ಅಂದ್ರೆ, ಯಾರು ವಾಸ್ತು ಬಗ್ಗೆ ಗೊತ್ತಿಲ್ದಿರೋರು ಕೂಡ ಬಂದು ಈಸಿಯಾಗಿ ಕಲ್ತ್ಕೋಬಹುದು ಅಂತ. ಇದು ಇನ್ನೊಂದು ಕಲೆ, ಇನ್ನೊಂದು ವಿದ್ಯೆ ಅಂತ ನಾನು ತಿಳ್ಕೊಳ್ತೀನಿ.